ಜೈ ಜೈ ಶ್ರೀ ಸೀತಾರಾಮ್. ಜೈ ಜೈ ಬಜರಂಗ್ ಬಲಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಕ್ತರೆ, ಇಂದು ಸಂಕಟ ಮೋಚನ ಶ್ರೀ ಆಂಜನೇಯ ಸ್ವಾಮಿ ಮಹಾರಾಜರ ಒಂದು ಚಮತ್ಕಾರಿಕ ಅದ್ಭುತ ಸಾಲುಗಳನ್ನು ತಿಳಿಸ್ತಾ ಇದ್ದೀವಿ. ಇದನ್ನು ಕೇವಲ ಒಂದು ಬಾರಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಯಾವುದಾದ್ರೂ ಅವಸ್ಥೆಯಲ್ಲಿ ಹಾಸಿಗೆ ಮೇಲೆ ಕುಳಿತುಕೊಂಡು ಅಥವಾ ಮಲಗಿಕೊಂಡೆ ಪ್ರತಿನಿತ್ಯ ಅದನ್ನು ಹೇಳಬೇಕು. ಇಲ್ಲಿ ನಿಮ್ಮ ದುರ್ಭಾಗ್ಯ ಅದೆಷ್ಟೇ ಹಾಳಾಗಿರಲಿ, ಖಂಡಿತವಾಗಿ ಸೌಭಾಗ್ಯವಾಗಿ ಬದಲಾಗುತ್ತದೆ. ಜೀವನದಲ್ಲಿ ನಿಮ್ಮ ಸುತ್ತಲೂ ಸುಖ ಶಾಂತಿ ನೆಮ್ಮದಿ ಆವರಿಸಿಕೊಳ್ಳುತ್ತದೆ. ಪ್ರಿಯ ಭಕ್ತರೆ, ಇಲ್ಲಿ ಬ್ರಹ್ಮ ಮುಹೂರ್ತದ ಸಮಯವು ಏನಾಗಿರುತ್ತಂದರೆ ಇದನ್ನು ಸರ್ವಶ್ರೇಷ್ಠ ಸಮಯ ಅಂತ ತಿಳಿಯಲಾಗಿದೆ. ಈ ಸಮಯದಲ್ಲಿ ಒಂದು ವೇಳೆ ನೀವೇನಾದರೂ ಆಂಜನೇಯ ಸ್ವಾಮಿಯನ್ನು ಮನಸ್ಸಿನಲ್ಲಿ ನೆನೆಯುತ್ತಾ ಬೆಡ್ ಮೇಲೆ ಮಲಗಿಕೊಂಡು ಅಥವಾ ಕುಳಿತುಕೊಂಡು ಈ ಶಕ್ತಿಶಾಲಿ ಸಾಲುಗಳನ್ನು ಪ್ರತಿನಿತ್ಯ 11 ಬಾರಿ ಅಥವಾ 21 ಬಾರಿ ಮನಸ್ಸಿನಲ್ಲಿ ಜಪ ಮಾಡಿದ್ರೆ ನಂಬಿಕೆ ಇಡಿ, ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಕ್ಲೇಶಗಳು, ವಿಘ್ನಗಳು, ಅಡಚಣೆಗಳು, ಸಂಕಟ ಮತ್ತು ಅಂಧಕಾರದ ಅಂತ್ಯ ಆಗುತ್ತದೆ. ಬಜರಂಗ್ ಬಲಿಯ ಈ ಸಾಲುಗಳನ್ನು ಮುಂಜಾನೆ ಕೇವಲ ಮನಸ್ಸಿನಲ್ಲಿ ಜಪ ಮಾಡಿದ್ರು ಅಥವಾ ಕೇಳಿದ್ರೂ ಕೂಡ ಇಡೀ ದಿನ ಮಂಗಳಕಾರಿಯಾಗುತ್ತದೆ. ಸ್ನೇಹಿತರೆ, ಯಾವುದೇ ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡುವ ಮುನ್ನ ಒಂದು ವೇಳೆ ಈ ಸಾಲುಗಳನ್ನು ನೀವು ಮನಸ್ಸಿನಲ್ಲಿ ಜಪ ಮಾಡಿದ್ರೆ ನಿಮ್ಮ ಕಾರ್ಯದಲ್ಲಿ ಬರುವಂಥ ಎಲ್ಲ ವಿಘ್ನಗಳು ಸ್ವತಃ ತಾವಾಗಿಯೇ ದೂರ ಆಗುತ್ತವೆ. ಸ್ನೇಹಿತರೆ, ಮನೆಯಲ್ಲಿ ಏನಾದರೂ ತುಂಬ ಸಮಯದಿಂದ ಗಂಭೀರ ರೋಗಗಳೇನಾದರೂ ಆವರಿಸಿಕೊಂಡಿದ್ರೆ, ಮನೆಯಲ್ಲಿ ಯಾವತ್ತಿಗೂ ಕ್ಲೇಶ ಜಗಳಗಳು ಆಗುತ್ತಿದ್ದರೆ, ಜೀವನದಲ್ಲಿ ಅಂಧಕಾರ ಆವರಿಸಿಕೊಂಡಿದ್ದರೆ, ಮನೆಯಲ್ಲಿ ವೃದ್ಧಿ ಆಗ್ತಾ ಇಲ್ಲ ಅಂದರೆ, ನಿಮ್ಮ ಕೆಲಸ ಕಾರ್ಯಗಳು ಸರಿಯಾಗಿ ನಡೆಯುತ್ತಿಲ್ಲ ಅಂದರೆ ಇಲ್ಲಿ ತಕ್ಷಣವೇ ಆಂಜನೇಯ ಸ್ವಾಮಿಯವರ ಶರಣಕ್ಕೆ ಹೋಗಿರಿ. ಸಂಕಟ ಮೋಚನ ಶ್ರೀ ಆಂಜನೇಯ ಸ್ವಾಮಿಯವರ ಈ ಸಾಲುಗಳನ್ನು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನೀವು ಯಾವುದೇ ಸ್ಥಿತಿಯಲ್ಲಾಗಲಿ ಹಾಸಿಗೆ ಮೇಲೆ ಕುಳಿತುಕೊಂಡೆ ಅಥವಾ ಮಲಗಿಕೊಂಡೆ ಒಳ್ಳೆಯ ಮನಸ್ಸಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಮನಸ್ಸಿನಲ್ಲಿ ಜಪ ಮಾಡಿರಿ. ಕಡಿಮೆ ಅಂದರೂ 11 ಅಥವಾ 21 ಬಾರಿ ಮನಸ್ಸಿನಲ್ಲಿ ಜಪ ಮಾಡಿರಿ. ಬಜರಂಗ್ ಬಲಿಯ ಕೃಪೆಯಿಂದ ಎಲ್ಲ ಸಂಕಟಗಳ ಅಂತ್ಯ ಆಗುತ್ತದೆ ಮತ್ತು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಗಳು ಆವರಿಸುತ್ತವೆ. ಸ್ನೇಹಿತರೆ, ಈ ಅದ್ಭುತವಾದ ಸಾಲುಗಳನ್ನು ತಿಳಿಯುವ ಮುನ್ನ ನಿಮ್ಮೆಲ್ಲ ಆಂಜನೇಯ ಸ್ವಾಮಿ ಭಕ್ತರಲ್ಲಿ ನಮ್ಮ ಒಂದು ವಿನಂತಿ ಇದೆ. ಸನಾತನ ಧರ್ಮದೊಂದಿಗೆ ಸೇರಿಕೊಳ್ಳಲು ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್, ಜೈ ಬಜರಂಗ್ ಬಲಿ ಅಂತ ಬರೆದು ನಿಮ್ಮ ಹಾಜರಿಯನ್ನು ಹಾಕಿರಿ. ಸ್ನೇಹಿತರೆ, ಈ ಸಾಲುಗಳು ಈ ರೀತಿ ಇವೆ. ಅಷ್ಟಸಿದ್ಧಿ ನವನಿಧಿಕೆ ದಾತ, ಅಸವರ ದೀನ ಜಾನಕಿ ಮಾತಾ. ಈ ಸಾಲುಗಳ ಅರ್ಥ ಏನಾಗಿದೆ ಅಂದರೆ, ಜಾನಕಿ ಮಾತೆಯು ನೀನು ಅಷ್ಟಸಿದ್ಧಿಗಳನ್ನು ನವನಿಧಿಗಳನ್ನು ಕೊಡುವವನಾಗು ಎಂದು ವರವನ್ನು ನೀಡಿದಳು. ನಿಮ್ಮ ಕೃಪೆಯಿಂದ ನಿರ್ಧನರು ಕೂಡ ರಾಜರಾಗುತ್ತಾರೆ. ಈ ರೀತಿಯಾಗಿ ತಾಯಿ ಜಾನಕಿ ಮಾತೆಯ ಆಶೀರ್ವಾದ ನಿಮಗೆ ಇದೆ ಅಂತ ಆಗಿದೆ. ಸ್ನೇಹಿತರೆ, ಈ ಮಾತಿನಲ್ಲಿ ಯಾವ ಸಂಶಯ ಇಲ್ಲ. ಯಾವ ವ್ಯಕ್ತಿಗಳು ಒಳ್ಳೆಯ ಮನಸ್ಸಿನಿಂದ ಪ್ರತಿದಿನ ಈ ಸಾಲುಗಳನ್ನು ಮನಸ್ಸಿನಲ್ಲಿ ಜಪ ಮಾಡ್ತಾರೋ ಆ ವ್ಯಕ್ತಿಯ ಮನೆಗೆ ಆಂಜನೇಯ ಸ್ವಾಮಿಯ ಕೃಪೆಯಿಂದ ಎಲ್ಲವೂ ಬರುತ್ತದೆ. ಸ್ನೇಹಿತರೆ, ವಿಡಿಯೋದಲ್ಲಿ ತಿಳಿಸಿದ ಮಾಹಿತಿ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್, ಜೈ ಬಜರಂಗ್ ಬಲಿ ಅಂತ ಬರೆದು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.